ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತರಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಿಸುವುದಿಲ್ಲವಲ್ಲ, ಅವನು ನಿಮ್ಮನ್ನು ಎದುರಿಸುವುದಿಲ್ಲ. ಆದರೂ ಕೂಡ ಒಬ್ಬ ನೀತಿವಂತನನ್ನು ನೀವು ಕೊಂದಾಕಿದ್ದೀರಿ. ನೀತಿವಂತರ ಕೂಲಿಯನ್ನು ನೀವು ಅಪಹರಣ ಮಾಡಿದ್ದೀರಿ, ಮೋಸ ಮಾಡಿದ್ದೀರಿ, ದೋಚಿಕೊಂಡಿದ್ದೀರಿ, ಕೊಳ್ಳೆ ಹೊಡೆದಿದ್ದೀರಿ. ಕೊಳ್ಳೆ ಹೊಡೆದು ಬಡವರ ಸೊತ್ತನ್ನು ಕೊಳ್ಳೆ ಹೊಡೆದು ಶ್ರೀಮಂತರಾಗಿದ್ದೀರಿ ನೀವು ಅಂತಂದು ತಂದೆಯಾದ ದೇವರು ಯಾಕೋಬನು ಎನ್ನುವಂಥ ಭಕ್ತನ ಮೂಲಕ ನುಡಿದಿರುವಂಥ ಮಾತು. ಏನ್ರಿ, ಕಳ್ಕೊಂಡವರು, ನೀತಿವಂತರಾಗಿರುವಂಥ ಭಕ್ತರು ಕಳ್ಕೊಂಡೋದ್ರೆ, ವಸ್ತುಗಳನ್ನು ಕಳ್ಕೊಂಡ್ರೆ ನಷ್ಟ ಇಲ್ಲ ರೀ. ಯಾರಿಗೆ ನಷ್ಟ ಅಂತ ನೋಡುವಾಗ ಕಳ್ಳತನ ಮಾಡಿದವರಿಗೆ ನಷ್ಟ ಆಗುತ್ತೆ ರೀ. ಯಾಕೆಂದರೆ ದೇವರು ಮಾತ್ರ ಬಿಡೋದಿಲ್ಲ ರೀ. ದೇವರು ಬಿಡೋದಿಲ್ಲ. ಯಾಕೆಂದರೆ ನರಕಾಗ್ನಿಗೆ ಕಳಿಸ್ತಾನೆ. ಯಾಕೆಂದರೆ ನೀನು ಇನ್ನೊಬ್ಬರ ಸೊತ್ತನ್ನು ನೀನು ಅಪಹರಿಸಿದ್ದೀಯ, ಇನ್ನೊಬ್ಬರ ಸೊತ್ತನ್ನು ನೀನು ಕಳು ಮಾಡಿದ್ದೀಯ, ಇನ್ನೊಬ್ಬರ ವಸ್ತುವನ್ನು, ಇನ್ನೊಬ್ಬರ ಸೊತ್ತನ್ನು ನೀನು ಕಳು ಮಾಡಿ ನೀನು ಸುಖವನ್ನು ಅನುಭವಿಸಿದ್ದೀಯ, ಅವನು ಕಷ್ಟವನ್ನು ಅನುಭವಿಸಿದ್ದಾನೆ. ಆದ್ದರಿಂದ ನಿನ್ನನ್ನು ದೇವರು ಬಿಡುವುದಿಲ್ಲ. ದೇವರು ನಿನ್ನನ್ನು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ತಾನೆ. ಅದಕ್ಕೆ ಕದಿಯಬಾರದು ಅಂತೇಳಿದ್ದಾನೆ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ನಿಮ್ಮಲ್ಲಿ ಇಂಥ ಗುಣಗಳು ಇರಕೂಡದು. ನೀವು ಪರಿಶುದ್ಧರಾಗಿರಬೇಕು. ನೀವು ನಿಮ್ಮ ಕಷ್ಟವನ್ನೇ ನೀವು ಅನುಭವಿಸ್ಬೇಕು. ಇನ್ನೊಬ್ಬರ ಸೊತ್ತನ್ನು ನೀವು ಅಪಹರಣ ಮಾಡಕೂಡದು, ಕದಿಯಬಾರದು ಅಂತ ಹೇಳಿದ್ದಾನೆ ಪ್ರಿಯರೇ. ಆದರೂ ಕೂಡ ಇಸ್ರಾಯೇಲ್ ಜನಾಂಗದವರೆಲ್ಲ ನೋಡ್ತಾ ಇದ್ದರೆ ಎಷ್ಟೋ ಮಂದಿ ಕಳ್ಳರಿದ್ದಾರೆ ರೀ, ಎಷ್ಟೋ ಮಂದಿ ಕಳ್ಳರು. ಇನ್ನೊಂದು ಮಾತನ್ನು ಹೇಳಿದ್ದಾನೆ ಪ್ರಿಯರೇ, ಇನ್ನೊಂದು ಮಾತು ಏನು ನೋಡಿ. ಅದೇ ವಿಮೋಚನೆ ಕಾಂಡ 20ನೇ ಅಧ್ಯಾಯ 16ನೇ ವಚನವನ್ನು ನೋಡಿ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಅಂತ. ಏನ್ರಿ, ಈ ಮಾತನ್ನು ತಿಳಿದುಕೊಂಡು ಧರ್ಮಶಾಸ್ತ್ರದಲ್ಲಿ ಇವು ದೊಡ್ಡ ಪಾಪಗಳು, ಇವು ಚಿಕ್ಕ ಪಾಪಗಳು ಅಂತ ಇವರು ತೀರ್ಮಾನ ಮಾಡ್ಕೊಳ್ತಾ ಇದ್ದಾರೆ, ತಮ್ಮನ್ನು ತಾವೇ ತೀರ್ಮಾನ ಮಾಡ್ಕೊಳ್ತಾ ಇದ್ದಾರೆ ಈ ವಚನಗಳನ್ನು ಹಿಡಿದುಕೊಂಡು. ಏನು ದೊಡ್ಡ ಪಾಪ ಯಾವುದು? ನರಹತ್ಯೆ ಎನ್ನುವಂಥದ್ದು ದೊಡ್ಡ ಪಾಪ, ವ್ಯಭಿಚಾರ ಎನ್ನುವಂಥದ್ದು ದೊಡ್ಡ ಪಾಪ, ಸುಳ್ಳು ಸಾಕ್ಷಿ ಹೇಳುವಂಥದ್ದು ಇದು ಚಿಕ್ಕ ಪಾಪ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲರೂ ಯಾವಾಗಲೂ ನೋಡಿದ್ರು ಅನೇಕ ಸಾರಿ ಸುಳ್ಳು ಸಾಕ್ಷಿಗಳನ್ನು ಹೇಳ್ತಾನೇ ಇರ್ತಾರೆ ಪ್ರಿಯರೇ. ಏನ್ರಿ, ಇದು ಚಿಕ್ಕ ಪಾಪನ ದೊಡ್ಡ ಪಾಪನ? ಇಲ್ಲಿ ಚಿಕ್ಕ ಪಾಪ ದೊಡ್ಡ ಪಾಪ ಅಂತ ಏನಾದರೂ ಬರೆದಿದ್ದಾನ ದೇವರು? ಇದು ಚಿಕ್ಕ ಪಾಪ, ಇದು ದೊಡ್ಡ ಪಾಪ ಹೇಳಿದಾನ? ಯಾಕ್ರಿ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಿ? ಯಾರು ಹೇಳಿದ್ರು? ದೇವರು ಹೇಳಿದ್ದಾನಂತಂದರೆ, ದೇವರು ಒಂದು ಮಾತನ್ನು ಹೇಳಿದ್ದಾನಂದರೆ, ಇಂಥದ್ದು ಮಾಡಬೇಡಿ ಅಂತ ಹೇಳಿದ್ದಾನಂದರೆ ಅದು ದೊಡ್ಡ ವಿಷಯ ಇದ್ರೇನೇ ದೇವರು ಹೇಳ್ತಾನೆ ಪ್ರಿಯರೇ. ಯಾವುದೇ ವಿಷಯ ಆಗಲಿ ದೇವರು ಒಂದು ಮಾತು ಹೇಳಿದ್ದಾನಂತಂದರೆ ಅದರಿಂದ ದೊಡ್ಡ ವಿಷಯ ಇದೆ, ಅದರಿಂದ ದೊಡ್ಡ ಸಂಗತಿ ಇದೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಚಿಕ್ಕ ಪಾಪ, ಇದು ದೊಡ್ಡ ಪಾಪ, ಇದು ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಪಾಪ ಅದು ಅಲ್ಲ. ದೇವರು ಒಂದು ವಿಷಯ ಹೇಳಿದ್ದಾನಂತಂದರೆ ಪ್ರಿಯರಾದ ದೇವರ ಮಕ್ಕಳಿರ ನಾವು ಜಾಗ್ರತೆ ಪಡಬೇಕು. ನಾವೆಲ್ಲರೂ ಜಾಗ್ರತೆ ಪಡಬೇಕು. ಜಾಗ್ರತೆ ಪಡದೆ ಹೋದರೆ ಈ ಸುಳ್ಳು ಸಾಕ್ಷಿಯನ್ನು ಹೇಳಿರ್ತಾರೆ ನೋಡ್ರಿ, ಸುಳ್ಳು ಸಾಕ್ಷಿ, ಇಂಥವ್ರ ಮೇಲೆ ಸುಳ್ಳು ಸಾಕ್ಷಿಗಳನ್ನು, ಅಂದರೆ ಒಬ್ಬರ ಮನುಷ್ಯರ ಮೇಲೆ ಸುಳ್ಳು ಸಾಕ್ಷಿ, ಇಲ್ಲ ದೇವರ ಮುಂದೆ ಸುಳ್ಳು ಸಾಕ್ಷಿ ಹೇಳುವಂಥದ್ದು ಇದ್ದರೆ ಅಂಥವ್ರಿಗೆ ಎಷ್ಟು ಭಯಂಕರವಾದಂಥ ನಷ್ಟ ಆಗುತ್ತೋ ಎನ್ನುವಂಥದ್ದನ್ನು ಇವತ್ತು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿದೆ. ಪ್ರತಿಯೊಬ್ಬರು ಈ ಸಂಗತಿಗಳನ್ನು ತಿಳ್ಕೊಳ್ಬೇಕು. ಚಿಕ್ಕ ಪಾಪನೋ ದೊಡ್ಡ ಪಾಪನೋ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಕ್ರಿಸ್ತ ಪೂರ್ವದಲ್ಲಿ ಅರಾಮ್ಯರ ಅರಸನ ಕಾಲದಲ್ಲಿ ನಾಮಾನನು ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಕ್ರಿಸ್ತ ಪೂರ್ವದಲ್ಲಿ ಏಲಿಷನು ಎನ್ನುವಂಥ ಪ್ರವಾದಿ ನಿಮಗೆಲ್ಲರಿಗೂ ಗೊತ್ತು. ಈ ಏಲಿಷನ ಕಾಲದಲ್ಲಿ ಅರಾಮ್ಯರ ಅರಸನ ಬಳಿಯಲ್ಲಿ ನಾಮಾನನು ಎನ್ನುವಂಥ ಒಬ್ಬ ಶತಾಧಿಪತಿ ಎನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆತನು ಪರಾಕ್ರಮಶಾಲಿ. ಆತನನ್ನು ಕುರಿತು ಆ ಅರಸನು ಏನಂದ್ಕೊಂಡಿದ್ದಾನೆಂದರೆ, ಇವನು ಮಹಾಪುರುಷನು, ಸನ್ಮಾನ ಯೋಗ್ಯನು, ಈ ಮನುಷ್ಯನು ಮಹಾಪುರುಷನು, ಸನ್ಮಾನಕ್ಕೆ ಯೋಗ್ಯನು ಅಂತ ತಿಳ್ಕೊಂಡಿರ್ತಾನೆ. ಯಾಕೆ ಆತನನ್ನು ಆ ರೀತಿ ತಿಳ್ಕೊಂಡಿದ್ದಾನಂತಂದರೆ, ದೇವರು ಅವನನ್ನು ಆಶೀರ್ವದಿಸಿರ್ತಾನೆ, ನಾಮಾನನನ್ನು. ಆದರೆ ಈ ನಾಮಾನನಿಗೆ ಕುಷ್ಠರೋಗ ಇದೆ ರೀ, ಕುಷ್ಠರೋಗ. ಒಂದು ಸಾರಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, 2ನೇ ಅರಸುಗಳು 5ನೇ ಅಧ್ಯಾಯ 1ನೇ ವಚನದಿಂದ. ಅರಾಮ್ಯರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು
ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಪರಾಕ್ರಮಶಾಲಿಯಾಗಿರುವಂಥ ಇವನು ನಾಮಾನನು ಏನಾಗಿದ್ದಾನಂತೆ? ರೋಗಿಯಾಗಿದ್ದನು. ಕುಷ್ಠರೋಗ ಇದೆ ಆತನಿಗೆ. ಈ ಕುಷ್ಠರೋಗ ಇರುವಾಗ ನಾಮಾನನ ಮನೆಯಲ್ಲಿ ಒಬ್ಬ ಸೇವಕಿ ಇರ್ತಾಳೆ ಪ್ರಿಯರೇ. ಈ ಸೇವಕಿ ಇಸ್ರಾಯೇಲ್ ದೇಶದವಳು. ಈಕೆ ನಾಮಾನನ ಹೆಂಡತಿಗೆ ಸೇವಕಿಯಾಗಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಈ ಸೇವಕಿ ತನ್ನ ಯಜಮಾನಳಿಗೆ ಒಂದು ಸಲಹೆಯನ್ನು ಕೊಡ್ತಾಳೆ. ಏನದು ಸಲಹೆ ಅಂದರೆ, ಅಮ್ಮನವರೇ, ನಮ್ಮ ಯಜಮಾನರು ಇಸ್ರಾಯೇಲ್ ದೇಶದಲ್ಲಿ ಒಂದು ವೇಳೆ ಸಮರ್ಯದಲ್ಲಿ ಹುಟ್ಟಿದ್ರೆ ಈ ರೋಗ ಹೋಗ್ತಾ ಇತ್ತು. ಯಾಕೆಂದರೆ ಒಬ್ಬ ಪ್ರವಾದಿ ಇದ್ದಾನೆ, ದೇವರ ಭಕ್ತನಿದ್ದಾನೆ, ಆತನ ಮೂಲಕ ಈ ರೋಗ ಹೋಗ್ತಾ ಇತ್ತು ಅಂತ ಆ ಸೇವಕಿ ತನ್ನ ಯಜಮಾನಳಿಗೆ ಹೇಳಿದಾಗ, ಏನ್ರಿ, ನಾಮಾನನ ಹೆಂಡತಿ ಈ ವಿಷಯ ತಿಳ್ಕೊಂಡ ನಂತರ ನಾಮಾನನ ಹೆಂಡತಿ ನಾಮಾನನ ತಿಳಿಸಿದಾಗ ಈ ನಾಮಾನನ ಹೋಗಿ ಅರಸನ ಬಳಿಯಲ್ಲಿ ಹೇಳ್ತಾನೆ, ಈ ಇಸ್ರಾಯೇಲ್ ಪಟ್ಟಣದಲ್ಲಿ ಸ್ವಸ್ಥತೆ ಮಾಡುವಂಥ ಒಬ್ಬ ಪ್ರವಾದಿ ಇದ್ದಾನೆ, ಆತನ ಬಳಿಗೆ ನನ್ನನ್ನು ಕಳಿಸ್ಕೊಡು ಅಂತ ಹೇಳಿದಾಗ ಆತನ ಕಳಿಸ್ಕೊಡ್ತಾನೆ ನಾಮಾನನಿಗೆ. ನಾಮಾನನು ಏಲಿಷನ ಬಳಿಗೆ ಬರ್ತಾನೆ. ಏಲಿಷನ ಬಳಿಗೆ ಬಂದ ನಂತರ ಏಲಿಷನ ಬಳಿಯಲ್ಲಿ ನಿಂತ್ಕೊಳ್ತಾನೆ. ಆವಾಗ ಏಲಿಷನ್ ಏನಂತ ಹೇಳ್ತಾನೆ, ಆ ಕುಷ್ಠರೋಗಿಯನ್ನು ನೋಡಿ ನೀನು ಹೋಗಿ 7 ಸಾರಿ ಯೋರ್ದಾನ್ ನದಿಯಲ್ಲಿ ಮುಳುಗು ಅಂತ ಹೇಳ್ತಾನೆ. ಯಾರಿಗೆ? ನಾಮಾನನಿಗೆ, ಕುಷ್ಠರೋಗಿಗೆ. ಏನ್ರಿ, ಈ ನಾಮಾನನು ಏನು ಮಾಡ್ತಾನೆ ನೋಡಿ ಪ್ರಿಯರೇ. ನಾಮಾನನು ಏನು ಮಾಡ್ತಾನೆ ಅಂದರೆ, ಒಂದು ಸಾರಿ 2ನೇ ಅರಸುಗಳು 5ನೇ ಅಧ್ಯಾಯ 9ನೇ ವಚನದಿಂದ, ಏಲಿಷನು ಅವನಿಗೆ ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತೆ ಆಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು? ಅವನು ಹೇಗೋ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈ ಆಡಿಸಿ ವಾಸಿ ಮಾಡುವೆನೆಂದು ನೆನೆಸಿದನು. ಆದರೆ ಯೋರ್ದಾನು ಹೊಳೆಯಲ್ಲಿ ಹೋಗಿ ಮುಳುಗೋ ಅಂತ ಇದ್ದಾನೆ ಈ ಮನುಷ್ಯ. ನಮ್ಮ ದಮಸ್ಕದಲ್ಲಿ ಹೊಳೆಗಳಿಲ್ವಾ, ಕೆರೆಗಳಿಲ್ವಾ, ನದಿಗಳಿಲ್ವಾ? ಅದಕ್ಕಿಂತ ಶ್ರೇಷ್ಠವಾದಂಥ ನದಿನ ಇದು. ಹೌದು, ಸ್ಪೆಷಲಾಗಿ ನೀರಿದೆಯಾ ಇಲ್ಲೇನಾದರೂ ಅಂತ ಹೇಳಿ ನಾಮಾನನು ಕೋಪ ಮಾಡಿಕೊಳ್ತಾನೆ. ಕೋಪ ಮಾಡಿಕೊಂಡಾಗ ನಾಮಾನನ ಸೇವಕರಿರ್ತಾರಲ್ಲ, ನಾಮಾನನ ಸೇವಕರು, ಅಪ್ಪನವರೇ, ಒಂದು ವೇಳೆ ಏಲಿಷನು ದೊಡ್ಡ ಕಾರ್ಯವನ್ನು ಹೇಳಿದರೆ ನೀವು ಮಾಡ್ತಾ ಇದ್ದಿರ್ತಾನೆ, ದೊಡ್ಡ ಕಾರ್ಯವನ್ನು ಏನಾದರೂ ಒಪ್ಪಿಸಿದರೆ ನೀವು ಮಾಡ್ತಾ ಇದ್ದಿರ್ತಾನೆ. ಇದನ್ನು ಚಿಕ್ಕ ಕೆಲಸ ಅಲ್ವಾ? ನೀರಲ್ಲಿ ಸ್ನಾನ ಮಾಡು, ಯೋರ್ದನ್ ಹೊಳೆಯಲ್ಲಿ ಸ್ನಾನ ಮಾಡು ಅಂತ ಹೇಳಿದಾನೆ, ದೊಡ್ಡ ಕೆಲಸನ ಅಂತ ನಾಮಾನನ ಸೇವಕರು ಹೇಳಿದಾಗ, ಸಲಹೆ ಕೊಟ್ಟಾಗ, ಆಗ ಈ ನಾಮಾನನು ಏನ್ರಿ 7 ಸಾರಿ ಯೋರ್ದನ್ ಹೊಳೆಯಲ್ಲಿ ಸ್ನಾನ ಮಾಡ್ತಾನೆ. ಮಾಡಿದಾಗ ಆಗ ಏನಾಗ್ತಾನಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ 13ನೇ ವಚನ, ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು? ಏನ್ರಿ, ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಕೂಸಿನ ದೇಹವಂತೆ ಶುದ್ಧವಾಯಿತು. ಏನ್ರಿ, ಚಿಕ್ಕ ಮಕ್ಕಳ ದೇಹ ಯಾವ ರೀತಿ ಪರಿಶುದ್ಧತೆಯಿಂದ ಇರುತ್ತೋ, ಎಷ್ಟು ಒಳ್ಳೆ ರೀತಿಯಲ್ಲಿ ಇರುತ್ತೋ ಅಷ್ಟು ಒಳ್ಳೆ ದೇಹವನ್ನು ನಾಮಾನನು ಪಡ್ಕೊಳ್ತಾನೆ. ಕುಷ್ಠರೋಗ ಹೋಗುತ್ತೆ, ಕುಷ್ಠರೋಗ ನಿವಾರಣೆ ಆಗುತ್ತೆ. ಎಳೆ ಮಕ್ಕಳ ದೇಹ, ಚಿಕ್ಕ ಮಕ್ಕಳ ದೇಹ ಯಾವ ರೀತಿ ಪರಿಶುದ್ಧವಾಗಿರುತ್ತೋ ಅಂಥ ಒಳ್ಳೆ ದೇಹವನ್ನು ನಾಮಾನನು ಪಡ್ಕೊಳ್ತಾನೆ. ಪಡ್ಕೊಂಡಾಗ ಏನ್ರಿ, ನಾಮಾನನಲ್ಲಿರುವಂಥ ಕುಷ್ಠರೋಗ ನಿವಾರಣೆ ಆದಾಗ ಒಳ್ಳೆ ದೇಹವನ್ನು ಪಡ್ಕೊಂಡು ಬಂದು ಅವಾಗ ಏಲಿಷನ ಬಳಿಗೆ ಹೋಗ್ತಾನೆ. ಏಲಿಷನ ಬಳಿಗೆ ಹೋದ ನಂತರ, ಅಯ್ಯ ನಿಮಗೆ ನಮಸ್ಕಾರ ಅಂತ ಹೇಳಿ ಕಾಣಿಕೆ ಕೊಡ್ತಾನೆ ಪ್ರಿಯರೇ. ಕಾಣಿಕೆ
ಏನೇನು ತಂದಿದ್ದಾನೆ? ಬೆಳ್ಳಿ ಬಂಗಾರ ದುಸ್ತುಗಳನ್ನು ತೊಗೊಂಡು ಬಂದಿದ್ದಾನೆ, ಬೆಳ್ಳಿ ಬಂಗಾರ ವಸ್ತ್ರಗಳನ್ನು ತೊಗೊಂಡು ಬಂದಿದ್ದಾನೆ. ಇವೆಲ್ಲ ಹೋಗಿ ಏಲಿಷನಿಗೆ ಕೊಡ್ತಾನೆ ಪ್ರಿಯರೇ. ಬೆಳ್ಳಿ ತಂದಿದ್ದಾನೆ, ಬಂಗಾರವನ್ನು ತಂದಿದ್ದಾನೆ, ಅದೇ ರೀತಿಯಲ್ಲಿ ದುಸ್ತುಗಳನ್ನು ತೊಗೊಂಡು ಬಂದಿದ್ದಾನೆ, ಅಂದರೆ ವಸ್ತ್ರಗಳನ್ನು ತೊಗೊಂಡು ಬಂದಿದ್ದಾನೆ. ತಂದಾಗ ಏಲಿಷನು ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ? ತಂದು ಕಾಣಿಕೆಯನ್ನು ಕೊಟ್ಟಾಗ ಏಲಿಷನು ಸ್ವೀಕರಿಸೋದಿಲ್ಲ. ಆ ಒಂದು ಕಾಣಿಕೆಯನ್ನು ಬೇಡ ಅಂತ ಹೇಳಿ ವಾಪಸ್ ಕಳಿಸ್ತಾನೆ. ಬೇಡ ಅಂತ ಹೇಳಿ ನಾಮಾನನಿಗೆ ವಾಪಸ್ ಕಳಿಸ್ತಾನೆ. ಒಬ್ಬ ಪ್ರವಾದಿ, ಅಂದರೆ ಏಲಿಷನ್ ಎನ್ನುವಂಥ ಈ ಪ್ರವಾದಿ ಕಾಣಿಕೆಗಳನ್ನು ಸ್ವೀಕರಿಸೋದಿಲ್ಲ, ವಾಪಸ್ ಕಳಿಸ್ಕೊಡ್ತಾನೆ. ನಾಮಾನನಿಗೆ ನೀನು ಬೇಡ, ನನಗೆ ಬೇಕಾಗಿಲ್ಲ, ನೀನು ತೊಗೊಂಡು ಹೋಗುವಂತ. ತಗೊಂಡು ಹೋಗುವಂಥ ನಾಮಾನನಿಗೆ ಕಳಿಸ್ಕೊಟ್ಟಿರುವಾಗ ಏಲಿಷನ ಬಳಿಯಲ್ಲಿ ಶಿಷ್ಯನಿದ್ದಾನೆ. ಆ ಶಿಷ್ಯನ ಹೆಸರು, ಏಲಿಷನ ಬಳಿಯಲ್ಲಿರುವಂಥ ಶಿಷ್ಯನ ಹೆಸರು ಗೆಹಾಜಿ. ಈ ಗೆಹಾಜಿ ಏನು ಅಂದ್ಕೊಳ್ತಾ ಇದ್ದಾನೆ ಗೊತ್ತಾ? ಈ ಗೆಹಾಜಿ ಏನು ಅಂದ್ಕೊಂಡಿದ್ದಾನಂತಂದರೆ, ತನ್ನ ಮನಸ್ಸಿನಲ್ಲಿ ನಮ್ಮ ಯಜಮಾನನಿಗಾದರೆ ಆ ಒಂದು ಕಾಣಿಕೆಯನ್ನು ತಗೊಳ್ಳೋದಕ್ಕೆ ಮನಸ್ಸಿಲ್ಲ, ನಾನು ಹೋಗಿ ಖಂಡಿತವಾಗಿ ಓಡಿ ಹೋಗಿ ಏನೋ ಒಂದು ಸುಳ್ಳನ್ನು ಹೇಳಿ ನಾಮಾನನ ಬಳಿಯಲ್ಲಿರುವಂಥ ಬೆಳ್ಳಿಯನ್ನು, ಬಂಗಾರವನ್ನು, ದುಸ್ತುಗಳನ್ನು ತೊಗೊಂಡು ಬಂದು ನಾನು ನನ್ನ ಕುಟುಂಬ ಸಂತೋಷವಾಗಿ ಆನಂದವಾಗಿ ಇರಬೇಕು ಎನ್ನುವಂಥ ಆಲೋಚನೆ ಮಾಡಿ ನಾಮಾನನ ಬಳಿಯಲ್ಲಿ ಹೋಗಿ ಸುಳ್ಳನ್ನು ಹೇಳ್ತಾನೆ ಪ್ರಿಯರೇ. ನಾಮಾನನ ಬಳಿಯಲ್ಲಿ ಹೋಗ್ತಾನೆ. ಹೋಗಿ ಇವಾಗಲೇ ಪ್ರವಾದಿಗಳು ಬಂದಿದ್ದಾರೆ, ಎಫ್ರಾಯಿಮ್ ಪರ್ವತದಿಂದ ಪ್ರವಾದಿಗಳು ಬಂದಿದ್ದಾರೆ, ಅವರಿಗೆ ಕಾಣಿಕೆಯನ್ನು ಬೇಕು ಎಂದು ನಮ್ಮ ಯಜಮಾನ ಹೇಳಿದ್ದಾನೆ, ಆದ್ದರಿಂದ ಕೊಡಿ ಅಂತ ಕೇಳ್ತಾನೆ. 1 ಪಟ್ಟಕ್ಕೆ 2 ಪಟ್ಟು ತೊಗೊಂಡು ಹೋಗಿ ಅಂತ ಕಳಿಸ್ಕೊಡ್ತಾನೆ ನಾಮಾನನು. 2ನೇ ಅರಸುಗಳು 5ನೇ ಅಧ್ಯಾಯ 20ನೇ ವಚನದಿಂದ, ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಏಲೀಷನ ಸೇವಕ ಗೆಹಾಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿಬಿಟ್ಟನಲ್ಲ, ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟು ಹೋದನು. ಏನಾದರೂ ಸ್ವಲ್ಪ ಬಾಚಿಕೊಂಡು ಬರಬೇಕು, ಏನಾದರೂ ಇಸ್ಕೊಂಡು ಬರಬೇಕು ಅಂತ ಅಂದುಕೊಂಡು ಗೆಹಾಜಿ ಹೊರಟು ಹೋಗ್ತಾ ಇದ್ದಾನೆ. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಾಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು. ಅವನು ಕ್ಷೇಮ ಅಂತ ಹೇಳಿದನು. ಎಫ್ರಾಯಿಮ್ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ, ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು ಒಬ್ಬರ ಸೇವಕರ ಮೇಲೆ ಒರೆಸಿ ಅವರನ್ನು ಗೆಹಾಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೆಹಾಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳಿಸಿಬಿಟ್ಟನು. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಏಲಿಷನು ಅವನನ್ನು, ಗೆಹಾಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಏಲಿಷನು ಅವನಿಗೆ, ಒಬ್ಬ ರಥದಿಂದ ಇಳಿದು ಬಂದದ್ದು, ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪಗಳು, ದ್ರಾಕ್ಷ ತೋಟಗಳು, ಕುರಿ ದನಗಳು, ದಾಸ ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಏಲಿಷನು ಗೆಹಾಜಿ ಕೇಳ್ತಾ ಇದ್ದಾನೆ. ಗೆಹಾಜಿಗೆ, ಎಲ್ಲಿಗೆ ಹೋಗಿದ್ದೀಯಾ ಗೆಹಾಜಿ? ನಾನು ಎಲ್ಲಿಗೆ ಹೋಗಿದ್ದೀನಿ? ಇಲ್ಲೇ ಇದ್ದೀನಲ್ಲ, ಮನೆ ಹೊರಗಡೆನೇ ಇದ್ದೀನಿ, ಎಲ್ಲಿಗೆ ಹೋಗಿಲ್ಲ. ನೀನು ಎಲ್ಲಿಗೆ ಹೋಗಿದ್ದೀಯೋ, ಏನೇನು ಮಾಡಿದ್ದೀಯೋ ನನಗೆ ಗೊತ್ತಿಲ್ಲ ಅಂದ್ಕೊಳ್ತಾ ಇದ್ದೀಯಾ? ನಾಮಾನನಿಗೆ ಅಂಟಿರುವಂಥ ಕುಷ್ಠ ರೋಗವು ನಿನಗೂ ನಿನ್ನ ಸಂತತಿಯವರಿಗೂ ಅಂಟಲಿ.
ರೋಗ ಬರಲಿ ಅಂತಂದು ಏನ್ರಿ ಎಲೀಷನು ಗೆಹಾಜಿಗೆ ಶಾಪ ಕೊಟ್ಟರೆ ಗೆಹಾಜಿ ಕುಟುಂಬದವರು ಶಾಪಗ್ರಸ್ತರಾಗಿರ್ತಾರೆ. ಯಾಕೆ ಶಾಪಗ್ರಸ್ತರಾಗಿದ್ದಾರೆ ಪ್ರಿಯರೇ, ಗೆಹಾಜಿ ಏನು ಮಾಡಿದ್ದಾನೆ? ಸುಳ್ಳು ಮಾತುಗಳನ್ನು ಹೇಳಿದನು. ಸುಳ್ಳು ಸಾಕ್ಷಿ ಸುಳ್ಳು ಹೇಳ್ತಾ ಇದ್ದಾನೆ ಈ ಮನುಷ್ಯ. ಎಲೀಷನ ಬಳಿಯಲ್ಲಿ, ಒಬ್ಬ ಪ್ರವಾದಿಯ ಬಳಿಯಲ್ಲಿ, ಒಬ್ಬ ದೇವರ ಸೇವಕನ ಬಳಿಯಲ್ಲಿ ಈ ಮನುಷ್ಯ ಏನು ಹೇಳ್ತಾ ಇದ್ದಾನೆಂದರೆ ಸುಳ್ಳು. ನಾನು ಎಲ್ಲಿ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಲ್ಲ. ಏನ್ರಿ, ಗೆಹಾಜಿ ನಾಮಾನನ ಬಳಿಯಲ್ಲಿ ಹೋಗಿ ಬೆಳ್ಳಿ ಬಂಗಾರ ದುಸ್ತುಗಳನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಟು ಬೇಗ ಏನ್ರಿ ಎಲೀಷನ ಬಳಿಯಲ್ಲಿ ಬಂದು ಹೊರಗಡೆ ನೆಮ್ಮದಿ ನಿಂತ್ಕೊಂಡಿದ್ದಾನೆ. ಎಲೀಷನಿಗೆ ಗೊತ್ತಾಗುತ್ತೆ, ಎಲ್ಲ ವಿಷಯ ಗೊತ್ತು. ಕರೀತಾನೆ, ಏನು ಮಾಡಿದ್ದೆ, ಎಲ್ಲಿಗೆ ಹೋಗಿದ್ಯಾ? ಎಲ್ಲಿಲ್ಲ, ಇಲ್ಲೇ ಇದ್ದೀನಿ. ನೀನು ಎಲ್ಲಿಗೆ ಹೋಗಿದ್ದೀಯೋ, ಏನು ಮಾಡಿದ್ದೀಯೋ ಎಲ್ಲ ನನಗೆ ಗೊತ್ತು. ನಾಮಾನನಿಗೆ ಅಂಟಿರುವಂಥ ಕುಷ್ಠ ರೋಗವು ನಿನಗೂ ನಿನ್ನ ಸಂತತಿಯವರೆಗೂ ಸದಾ